ಅಥವಾ 3 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡುವಂಥದ್ದು ನಮ್ಮ ಕಾನೂನಿನಲ್ಲಿದೆ. ಇದೇ ರೀತಿ 1 ತಿಂಗಳಿಂದ 2 ಬಾರಿ ನಾವು ಸಾಮಾನ್ಯ ಸಭೆ ಕರೆಯಲು ನಾವು ಲೆಟರ್ ಕೊಟ್ಟಿದ್ದೀರಿ. ಆ ಒಂದು ಲೆಟರ್ಗೆ ಯಾವುದೇ ಸ್ಪಂದನೆ ಇಲ್ಲ. ಯಾಕೆಂದರೆ ಇವತ್ತು ಊರಿನ ಅಭಿವೃದ್ಧಿ ಮತ್ತು ಜನರ ಹಿತಾಸಕ್ತಿ ಕಾಪಾಡಲು ಅಧ್ಯಕ್ಷರು ವಿಫಲರಾಗಿದ್ದಾರೆ. ಈ ಸಾಮಾನ್ಯ ಸಭೆ ಕರೆದಾಗ ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಬೇರೆ ವಿಚಾರಗಳಾಗಿರ್ಬೋದು, 31 ವಾರ್ಡ್ ವಿಚಾರಗಳು ಅಭಿವೃದ್ಧಿಯಾಗುವ ವಿಚಾರ ಹಾಗೂ ಕುಂದುಕೊರತೆಗಳ ವಿಚಾರವಾಗಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡುವಂಥ ವಿಚಾರಕ್ಕೆ ಸಾಮಾನ್ಯ ಸಭೆ ಕರೆಯೋದು ಅಂತ ಹೇಳ್ತಾರೆ. ಈ ಸಭೆಯನ್ನು 2 ಬಾರಿ ನಾವು ಲೆಟರ್ ಕೊಟ್ಟರು ನಮ್ಮ ಸದಸ್ಯರುಗಳು ಸಮೇತ ಯಾರು ಇದುವರೆಗೂ ಅಧ್ಯಕ್ಷ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಯಾರು ಸ್ಪಂದನೆ ಇಲ್ಲ. ಯಾಕೆಂದ್ರೆ ಇವತ್ತು 15ನೇ ಹಣಕಾಸು ಕೇಂದ್ರದ ಹಣಕಾಸು 3,27,00,000 ಬಂದು 4 ತಿಂಗಳಾದ ಏಪ್ರಿಲ್ ಬಂದಿರುವಂಥದ್ದು. ನಮ್ಮ ಅವಧಿ ಇರೋದು 4 ತಿಂಗಳು. ಈ ಅವಧಿಯಲ್ಲಿ ಏನು ಸಾಮಾನ್ಯ ಸಭೆಗೆ ತಂದು 31 ವಾರ್ಡ್ಗೂ ಹಣ ಹಂಚಿಕೆ ಮಾಡುವಂಥದ್ದು, ಊರಿನ ಅಭಿವೃದ್ಧಿ ಮಾಡುವಂಥದ್ದು, ಜನರ ಹಿತಾಸಕ್ತಿ ಕಾಪಾಡುವಂಥದ್ದು, ಇದೆಲ್ಲ ಒಂದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು 2 ಬಾರಿ ಕೊಟ್ಟರು ಅವ್ರೇನೋ ಸ್ಪಂದನೆ ಮಾಡ್ತಾ ಇಲ್ಲ. ಅವ್ರಿಗೆ ಇದ್ರ ಬಗ್ಗೆ ಚಿಂತನೆಯೂ ಇಲ್ಲ. ಇರೋ ಅಧ್ಯಕ್ಷ ಆಗಿರ್ತಕ್ಕಂಥವ್ರಿಗೆ ಅದಕ್ಕಾಗಿ ಚಿಂತನೆಯೇ ಇಲ್ಲ. ಈ ಚಿಂತನೆಯಲ್ಲಿರ್ತಕ್ಕಂಥವ್ರು ವಿಚಾರವಾಗಿ ಇವತ್ತು ಎಕ್ಸಾಂಪಲ್ಲು ಉದಾಹರಣೆ ಹೇಳ್ತೀನಿ ನಿಮಗೆ. ಹಿಂದೆ ನಾನು ಅಧ್ಯಕ್ಷ ಆಗಿದ್ದಾಗ ಅಮೃತ 2 ಅಲ್ಲಿ 10 ಕೋಟಿ ಪ್ರಸ್ತಾವನೆ ಕಳಿಸಿದ್ದೆ. 3 ಕೋಟಿಯಷ್ಟು ಅನುದಾನ ಬಂತು. ಆ ಅನುದಾನ ಇದುವರೆಗೂ ಬಳಕೆ ಮಾಡೋಕ್ಕೆ ಕೈಯಲ್ಲಿ ಆಗ್ತಾ ಇಲ್ಲ. 2,60,00,000 ಜಕ್ಕಲ್ಮರ್ಗು ಸಿಲ್ಟ್ ತೆಗೆಯುವಂಥದ್ದು. ಯಾಕಂದರೆ ಜಕ್ಕಲ್ಮರ್ಗು ಇವತ್ತು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರಿಗೆ 2ಕ್ಕೂ ನೀರು ಹರಿಯುವಂಥದ್ದು, ಕುಡಿಯೋ ನೀರು ಜನಕ್ಕೆ ಮಾಡೋಂಥದ್ದು. ಆ ನಿಟ್ಟಿನಲ್ಲಿ ಅದು ತಲೆಯಲ್ಲಿ ನಾವು ಉದ್ದೇಶ ಏನಂದರೆ ಜಕ್ಕಲ್ಮರ್ಗು ಜಲಾಶಯ ಇನ್ನಷ್ಟು 170 ಎಕರೆ ಇರ್ತಕ್ಕಂಥ ಜಾಗ ಹೋಗುವಂಥದ್ದು ಭಾಳಷ್ಟು ಅಕ್ವಿಷನ್ ಆಗಿದೆ. ಅದನ್ನು ಸಿಲ್ಟ್ ತೆಗೆದು ನಾವು ಮತ್ತೆ ಇದು ಮಾಡಿದಾಗ ನೀರು ಶೇಖರಣೆ ಆಗುತ್ತೆ. 2 ತಾಲೂಕುಗಳಿಗೂ ನೀರು ಅಭಾವ ಇಲ್ಲಂಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವತ್ತು ಒಂದು ಆಕ್ಷನ್ ಪ್ಲಾನ್ ಮಾಡಿ ಕಳಿಸಿದ್ರೆ ಅದು ಬಂದಿದೆ. ಅದನ್ನು ಸಮೇತ ಇವರು ಟೆಂಡರ್ ಮಾಡುವಂಥದ್ದು ಆಗ್ತಾ ಇಲ್ಲ. ಉದ್ಯಾನವನ ಅದೇ ರೀತಿ 6ನೇ ವಾರ್ಡಲ್ಲಿ ಉದ್ಯಾನವನ ಅದಕ್ಕೂ 65 ಲಕ್ಷ ಆಗ್ತದೆ. ಅದನ್ನು ಸಮೇತ ಇವತ್ತು ಇವ್ರನ್ನ ಟೆಂಡರ್ ಕರೆದಿ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಯಾವುದೂ ಸರ್ಕಾರ ಕೊಡ್ತಾ ಇಲ್ಲ. ಡೆಲ್ಟು ಭೂ ಸಾರಿಗೆ ನಿರ್ದೇಶಾಲಯ ನಾನು ಅಧ್ಯಕ್ಷ ಇದ್ದಾಗ ಅವ್ರಿಗೂ ಸಮೇತ ಪ್ರಸ್ತಾವನೆ ಕಳಿಸಿದ್ರು 10 ಕೋಟಿ. ಅವರು 2,60,00,000 ಅಷ್ಟು ಹಣ ಬಿಡುಗಡೆ ಮಾಡಿದ್ರು. ಅದನ್ನು ಸಮೇತ ಇವತ್ತು ಇವರು ಟೆಂಡರ್ ಕರೆದು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಇವತ್ತು ವಿಫಲರಾಗಿದ್ದಾರೆ. ಇವ್ರಿಗೆ ಅಭಿವೃದ್ಧಿ ಪರ ಚಿಂತಕರೇ ಇಲ್ಲ. ಇವತ್ತು ಏನು DYSP ಆಫೀಸಿಂದ ಹಿಡಿದು ಕುಕ್ಕನ್ ಮಾರ್ಕೆಟ್ವರೆಗೂ 2 ಬದಿ ಚರಂಡಿ ಪ್ಲಸ್ ಪಾದಚಾರಿ ಅಂದರೆ ಫುಟ್ಪಾತ್ ಮಾಡಲು ಮತ್ತು ಮುಷ್ಟೂರು ರೋಡಲ್ಲಿ ರಸ್ತೆ ಚರಂಡಿ ಮತ್ತು ಫುಟ್ಪಾತ್ ಮಾಡೋದಕ್ಕೆ 2,60,00,000 ಬಂದಿದೆ. ಅದನ್ನು ಸಮೇತ ಇವರು ಕೇಳಿ ಇನ್ನ ಟೆಂಡರ್ ಕರೆದು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಇವರು ವಿಫಲರಾಗಿದ್ದಾರೆ. ಅದೇ ರೀತಿ ಇವತ್ತು ಕಂದವಾರ ಸ್ಮಶಾನ 2020ರಲ್ಲಿ ಆಗಿರ್ತಕ್ಕಂಥ ಸಚಿವರು ಸುಧಾಕರ್ ಅವರು ಸ್ಪೆಷಲ್ ಗ್ರಾಂಟ್ಸ್ ಅಂತೂ 2.5 ಕೋಟಿನ ಅನುದಾನವನ್ನು ಏನು ಗ್ಯಾಸ್ ಈ ರಾಜ್ಯದಲ್ಲಿ ಶಿವಮೊಗ್ಗ ಬಿಟ್ಟರೆ ಚಿಕ್ಕಬಳ್ಳಾಪುರದಲ್ಲೇ ಮಾಡುವಂಥ ವಿಚಾರ ಇದು. ಆವಾಗ ಇಂದಿನ ಶಾಸಕರು ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಇಬ್ಬರು ಸಮೇತ ಒಳಗೊಂಡು ಸಭೆ ಮಾಡಿ ಒಂದು ಚಿದಾರ ಮಾಡೋ ನಿಟ್ಟಿನಲ್ಲಿ ಇವತ್ತು 2.5 ಕೋಟಿ ಅನುದಾನ ಹಾಕಿದ್ರು. ನಾನು ಇರೋ ಅಂತ ಅವಧಿಯಲ್ಲಿ 2022ರಲ್ಲೇ ಅದು 90% ಕಂಪ್ಲೀಟ್ ಆಗಿತ್ತು. ಅದೇ 22ರಲ್ಲಿ ನಾನು ಬೋರ್ ಸಮೇತ ನಗರಸಭೆಯಿಂದ ಕೊಡಿಸಿದ್ದೀವಿ. ಅದನ್ನು ಸಮೇತ ಇವತ್ತು ಇವರು ನಮ್ಮ ನಗರಸಭೆಗೆ ನಮ್ಮ ನಗರಸಭೆ ಹಸ್ತಾಂತರ ಮಾಡೋ ನಿಟ್ಟಿನಲ್ಲಿ ಇವತ್ತು ವಿಫಲರಾಗಿದ್ದಾರೆ. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಗ್ಯಾಸ್ ಇಷ್ಟಾಗಾರ ಶಿವಮೊಗ್ಗ ಬಿಟ್ಟರೆ ಚಿಕ್ಕಬಳ್ಳಾಪುರ. ಇದು ದೂರದ ಉದ್ದೇಶ 90% 2% ಅದನ್ನು KB ಕರೆಂಟ್ ವಿಚಾರಕ್ಕೆ ನಾವು ಕೊಟ್ಟಿದ್ದು. ಅಷ್ಟು ನಮ್ಮ ಅವಧಿ 23ಕ್ಕೆ ಮುಗಿತು. ತದನಂತರ ಜಿಲ್ಲಾಧಿಕಾರಿಗಳು ಆಮೇಲೆ ಬಂದಿರ್ತಕ್ಕಂಥ ಅಧ್ಯಕ್ಷರು ನೋಡಬೇಕು. ಹೌದು, ಅಲ್ಲ, ಜಿಲ್ಲಾ ಉಸ್ತುವಾರಿ ಬಗ್ಗೆ ಮಾತಾಡೋಕ್ಕೆ, ಸಂಸದರ ಬಗ್ಗೆ ಮಾತಾಡೋಕ್ಕೆ ಈಗ ಮುಂದಿನ ಮಾತಾಡ್ತೀರಿ. ಈಗ ತುಮಕೂರು ವಿಚಾರದಲ್ಲಿ ಅಲ್ಲ, ನನಗೆ ಗೊತ್ತಿಲ್ಲ ಅದು.
ಅಲ್ಲ ಅನುದಾನ ಅಲ್ಲ 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 ಅಲ್ಲಲ್ಲ ನೀವು ಹೇಳ್ತಾ ಅಲ್ಲ ನಗರೋತ್ಥಾನ ವಿಚಾರ ಮಾತಾಡ್ತೀರಾ? ನಗರೋತ್ಥಾನ ವಿಚಾರದಲ್ಲಿ ನಾವಿದ್ದಂತ ಸಮಯ ಹೇಳ್ತೀವಿ. ನಗರೋತ್ಥಾನದ ಹೇಳ್ತಿದ್ರೆ ನಗರೋತ್ಥಾನ ವಿಚಾರದಲ್ಲಿ 2022 7ನೇ ತಿಂಗಳಲ್ಲಿ ಅನುಮೋದನೆ ಆಗಿದೆ. ಅನುಮೋದನೆ ಆಗಿ 2022 9ನೇ ತಿಂಗಳಲ್ಲಿ ಟೆಂಡರ್ ಹೋಗುತ್ತೆ. ಮತ್ತೆ 2023 ಮತ್ತೆ ಮರು ಟೆಂಡರ್ ಆಗುತ್ತೆ. ಆಮೇಲೆ 23 ಎಲೆಕ್ಷನ್ ಬರುತ್ತೆ. ಎಲೆಕ್ಷನ್ ಆದ್ಮೇಲೆ ಮತ್ತೆ ತಮಗೆಲ್ಲ ಗೊತ್ತೇ ಇದೆ ಏನೇನಾಗಿದೆ ಅಂತ. ಅದು ಸಚಿವರು ಕೇಳ್ಬೇಕು. ನೀವು 3 ಜನರಲ್ ಬಾಡಿ ತಂದಿದ್ದೀನಿ. ಸಾಮಾನ್ಯ ಸಭೆಗಳಲ್ಲಿ 3 ಬಾರಿ ತಂದಿದ್ದೀನಿ. 3 ಬಾರಿ ಅಲ್ಲ, ಸಾಯಿ ಸಮಿತಿ ಹೇಳ್ತಾ ಇರೋದು ಸಬ್ಜೆಕ್ಟ್ 1964 76 ಆಕ್ಟ್ ಅಲ್ಲಿ 67 ಆಕ್ಟ್ ಅಲ್ಲಿ ನಾನು 3 ಬಾರಿ ತಂದಿದ್ದೀನಿ. 3 ಬಾರಿ ತಂದ ಮುಂದೂಡೆ ಮಾಡಿದ್ದಾರೆ. ನಾನು ತಂದಿದ್ದೀನಿ ಜನರಲ್ ಬಾಡಿ ತಗೊಂಡ್ಬಂದು 3 ಬಾರಿ ತಂದಿದ್ದೀನಿ. ಅಲ್ಲ ಅದು ಮಾಹಿತಿ ನನಗಿಲ್ಲ. ಅಲ್ಲ ಅದು ಮಾಹಿತಿ ನನಗಿಲ್ಲ, ಯಾಕಂದ್ರೆ ನಾನು ನೋಡಿಲ್ಲ, ಆ ಪತ್ರಿಕೆಯಲ್ಲಿ ನೋಡಲಿಲ್ಲ ನಾನು. ಅದ್ರ ವಿಚಾರವಾಗಿ ಹೇಳ್ತೀನಿ. ಅಲ್ಲಲ್ಲ ಹೌದಾ, ಅದು ನಮ್ಮ ಮಾಹಿತಿ ಗೊತ್ತಿಲ್ಲ. ಬಟ್ ನಗರಸಭೆ ಅಧ್ಯಕ್ಷರಾದವರು ಹಿಡಿತ ಹಿಡ್ಕೊಂಡಿರ್ಬೇಕು. ಅವ್ರ ಹಿಡಿತದಲ್ಲಿದ್ದಾಗ ಇವೆಲ್ಲ ಏನು ನಡೆಯೋದಿಲ್ಲ. ಹಿಡಿತ ತಪ್ಪಿದೆ ಸಿಂಗಲ್ ಒಂದೇ ಒಬ್ಬನೇ ಮನೆ ಯಜಮಾನನೇ ದಾರಿ ಸಿದ್ದಾಗ ಏನಾಗಿದೆ. ಅವರು ಚಿಂತಕರಾಗಿ ನಗರ ಅಭಿವೃದ್ಧಿ ಮಾಡಲಿ, ಇದು ಪಕ್ಷಾತೀತವಾಗಿ ರಾಜಕೀಯ ವಿಷಯ ಮಾತಾಡೋದು ಬೇಡ. ಅಭಿವೃದ್ಧಿ ವಿಚಾರ ಆಗಬೇಕು. ನಗರ ಬಹಳಷ್ಟು ಅಭಿವೃದ್ಧಿ ಆಗಬೇಕು. ಜನಗಳ ಹಿತಾಸಕ್ತಿ ಕಾಪಾಡೋ ನಿಟ್ಟಿನಲ್ಲಿ ಅವರು ವಿಫಲರಾಗಿದ್ದಾರೆ ಅಂತ ನಾವು ಮಾತಾಡ್ತಾ ಇದ್ದೀವಿ. ಇದಿದೆ ಅಂತ ಹೇಳಿದ್ದಲ್ಲ, ನಾನು ಒಂದೇ ಮಾತ್ರ ಹೊಡೆದಾಕಿದ್ದೀನಿ ಬಿಡಿ ವಿಚಾರ. 30-40 ವರ್ಷ ಇತಿಹಾಸದಲ್ಲಿ ಕಂಡರಿಯಂತ ಇಂಥ ಅಧ್ಯಕ್ಷ ನಾವು ಯಾವತ್ತೂ ನೋಡಿಲ್ಲ. ಚಿಕ್ಕಬಳ್ಳಾಪುರ ಎಂತೆಂಥ ಹಿರಿಯರಿದ್ರು. ಆ ಹಿರಿಯರ ಕೆಲಸ ಏನಿದೆ, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಜನಗಳು ಕೊಡ್ತಾ ಇದ್ರು. ಸರ್ಕಾರಿ ಕೆಲಸಗಳನ್ನ ಆಗಬೇಕಾದಂಥ ಸರ್ಕಾರಿ ಕೆಲಸಗಳನ್ನ ಮಾಡ್ತಾ ಇದ್ರು. ಇದರಲ್ಲಿ ಭೇದ ಭಾವ ತೋರ್ತಾ ಇರಲಿಲ್ಲ. ಈಗಿರ್ತಕ್ಕಂಥ ಅಧ್ಯಕ್ಷರು ಅವರ ಸ್ವಂತ ಅವ್ರ ಕೆಲಸಗಳೇನಿದೆ, ಚಿಕ್ಕಬಳ್ಳಾಪುರ ಲೇಔಟ್ಸ್ ಯಾವುದಿದೆ, ಆಮೇಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಅವ್ರಿಗೇನು ಯೋಚನೆ ಇಲ್ಲ. ಖಾತೆ ಆಯಿತು, ನಗರಸಭೆ ಆಯಿತು, ಇದು ಬಿಟ್ಟರೆ ಊರಿನ ಅಭಿವೃದ್ಧಿ ಬಗ್ಗೆ ಅವ್ರ ಕಾಳಜಿ ಇಲ್ಲ. ಈ ಜೂನ್ ಜುಲೈಯಲ್ಲಿ ಮಳೆಗಾಲ, ಊರಿನ ಅಭಿವೃದ್ಧಿ ಮೋರಿಗಳೇನಾಗಿದೆ, ರಾಜಕಾಲುವೆಗಳೇನಾಗಿದೆ, ಕ್ಲೀನಿಂಗ್ ಸೆಕ್ಷನ್ ಹೇಗಿದೆ, ಹೆಲ್ತ್ ಸೆಕ್ಷನ್ ಹೆಂಗಿದೆ, ಇವ್ಯಾವುದು ನೋಡ್ತಾ ಇಲ್ಲ. ಬೆಳಗ್ಗೆ ಎದ್ದ ನಗರಸಭೆಯಲ್ಲಿ ಖಾತೆ, ಯಾವ ಖಾತೆ ಎಲ್ಲಾಗಬೇಕು, ಯಾವ ಲೇಔಟ್ ಆಗಬೇಕು ಅನ್ನೋದು ಮಾತ್ರ ಅವರ ಗಮನದಲ್ಲಿದೆ. ದಯವಿಟ್ಟು ಬಿ ಖಾತೆಗಳು ಇಡೀ ಡಿಸ್ಟಿಕಲ್ಲಿ, ಇಡೀ ಸ್ಟೇಟಲ್ಲಿ ಬಿ ಖಾತೆಗಳೆಲ್ಲ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಇದುವರೆಗೂ ಒಂದು ಖಾತೆಯನ್ನು ಕೊಟ್ಟಿಲ್ಲ. ಬಿ ಖಾತೆಗಳು ಒಂದು ಕೊಟ್ಟಿಲ್ಲ. ಬಿ ಬಗ್ಗೆ ಸರ್ಕಾರ ಹೊರ ಯೋಜನೆಯನ್ನು ಕೊಟ್ಟಿದೆ, ಅಧಿಕಾರಿಗಳಿಗೆ ಎಚ್ಚರ ಕೊಟ್ಟಿದೆ. ನಮ್ಮ ಜಿಲ್ಲಾ ಮಂತ್ರಿಗಳು ನಗರಸಭೆಯನ್ನು ಅಚ್ಚಿಮಾರಿ ಹಾಕಿದ್ದಾರೆ ಲಾಸ್ಟ್ ಟೈಮ್ ಮೀಟಿಂಗಲ್ಲಿ. ಬಿ ಖಾತೆ ಮಾಡಿಲ್ಲ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಎಲ್ಲ ಮಾಡಿದ್ದಾರೆ, ನೀವು ಮಾಡಿಲ್ಲ ಯಾಕೆ ಅಂತೇಳಿ. ಅದ್ರ ಬಗ್ಗೆ ಗಮನನೇ ಇಲ್ಲ. ಬಡವರು ಏನಾಗಬೇಕು, ಸರ್ಕಾರ ಕೊಟ್ಟಿರ್ತಕ್ಕಂಥ 3 ತಿಂಗಳ ಅವಧಿ 3 ತಿಂಗಳ ಅವಧಿ ಎಕ್ಸ್ಟೆಂಡ್ ಮಾಡಿದೆ. 6ನೇ ತಿಂಗಳು 5ನೇ ತಿಂಗಳು ಬರ್ತಾ ಇದೆ. ಬಿ ಖಾತೆಗೆ ಕೊಡೋಕ್ಕೆ ಹೋಗ್ತೇ ಇಲ್ಲ. ಯಾರಿಗೆ ಹೇಳೋಣ ನಾವು? ಸರ್ಕಾರ ಪರವಾಗಿ ಶಾಸಕರಾದ್ರು ಮೀಟಿಂಗ್ ಬಂದರೆ ಅವ್ರಿಗಾದ್ರೂ ಹೇಳ್ಬೋದು, ಅವರು ಬರೋಲ್ಲ ಮೀಟಿಂಗ್ಗೆ. ಮಂತ್ರಿಗಳಿಗೆ ತಿಳಿಸೋಣ, ನಮ್ಮ ಮಂತ್ರಿಗಳಿಗೆ ಆಗೋದಿಲ್ಲ. ಇನ್ನು ಅಧಿಕಾರಿಗಳು ಏನು ಮಾಡಿ, ಇರ್ತಕ್ಕಂಥ ಸ್ವಲ್ಪ ಅಧಿಕಾರಿಗಳು 30 ಕಂಪ್ಯೂಟರ್ ಆಪ್ರೇಟ್ ಇದ್ದಾರೆ, 3000 ಅರ್ಜಿಗಳು ಬಂದಿದೆ. ಅವ್ರು ಏನು ಮಾಡ್ತಾರೆ? ಅಟ್ಲೀಸ್ಟ್ ಬಿಲ್ ಕಲೆಕ್ಟರ್ದಿಂದ ಹಿಡಿದು ವೇಸ್ಟ್ ಒಂದು 8ರಿಂದ 10 ಜನ ಇದೆ ನಗರಸಭೆ, ಏನು ಕೆಲಸನೂ ಇಲ್ಲ. ಅಂಥವ್ರು ದಯವಿಟ್ಟು ಕೆಲಸಕ್ಕಾದ್ರೆ ತಗೊಳ್ಳಿ, ಇಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ. ಈ ಬಿ ಖಾತೆಗಳ ಬಗ್ಗೆ ಭಾರಿ ನೋವಾಗ್ತದೆ. ಕೆಲವು ಬಡವರೆಲ್ಲ ಇವತ್ತು ಅಷ್ಟೇ, ಹೆಣ್ಮಕ್ಳು ಮದುವೆ ಮಾಡೋಕೆ ಒಂದು ಮಾರಬೇಕು, ಒಂದು ತೊಗೊಬೇಕು ಅಂದರೆ ಆಗ್ತಾಯಿಲ್ಲ ಅವ್ರ ಪರಿಸ್ಥಿತಿ. ಬ್ಯಾಂಕಲ್ಲಿ ಇಡಬೇಕು ಅಂದ್ರೂ ಆಗ್ತಾಯಿಲ್ಲ, ಮಾರಬೇಕು ಅಂದ್ರೂ ಆಗ್ತಾಯಿಲ್ಲ. ಯಾಕೆ ಈ ಥರ ಕೆಲಸ ಕೊಡ್ತಾ ಇದ್ದಾರೆ? ನಿಮ್ಮ ಕೈಲಿ ಆಗದೇ ಇರೋ ಬಿಟ್ಬಿಟ್ರಿ, ನೀವು ಅಧ್ಯಕ್ಷರಿಗೆ ಬಿಟ್ಕೊಟ್ಬಿಡಿ, ಬೇರೆ ಯಾರನ್ನ ಮಾಡಲಿ, ಅಧಿಕಾರಿಗಳೇ ನಡೆಸ್ಕೊಂಡು ಹೋಗಿ. ಮನನೊಂದು ಹೇಳ್ತಾ ಇದ್ದೀವಿ, ದಯವಿಟ್ಟು ಬಡವ್ರಿಗೆ ಅನುಕೂಲ ಆಗೋಂಥ ಕೆಲಸ ಮಾಡಬೇಕು. ಊರಿನ ಅಭಿವೃದ್ಧಿ ಬಗ್ಗೆ ಕಾಳಜಿ ಬೇಕು ಅವ್ರಿಗೆ. ಊರ ಬಗ್ಗೆ ಅಭಿವೃದ್ಧಿ ಕಾಳಜಿನೇ ಇಲ್ಲ. ಯಾವುದೋ ಒಂದು 2-3 ವಾರ್ಡ್ ಅವ್ರು ವೈಯಕ್ತಿಕವಾಗಿರ್ತಕ್ಕಂಥ ವಾರ್ಡ್ಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. 2023-24ನಲ್ಲಿ ಆಗಿರ್ತಕ್ಕಂಥ ಆಕ್ಷನ್ ಪ್ಲಾನ್ ಇವತ್ತು ಕೆಲಸ ನಡೀತಾ ಇದೆ. 1 ವರ್ಷ 9 ತಿಂಗಳಾಯ್ತು ಅಧ್ಯಕ್ಷರು ಬಂದು. ಯಾವ ವಾರ್ಡ್ ಎಷ್ಟೆಷ್ಟು ಕೆಲಸ ಹಾಕಿದ್ರೆ ದಯವಿಟ್ಟು ಲಿಸ್ಟ್ ಕೊಡಲಿ. ಎಲ್ಲ ವಾರ್ಡ್ಗೂ ಸಗಣಾಗಿ ತೊಗೊಬೇಕು. ಯಾಕೆ ನಾವು ಅವ್ರು ಓಟ್ ಹಾಕಿಲ್ವಾ? ಇದೇ ನಮ್ಮ ಸಂಸದರ ಮಾತು ಕೇಳಿ ಓಟ್ ಹಾಕಿದ್ವಿ, ಇವತ್ತು ನೋವು ತಿಂತಾ ಇದ್ದೀವಿ ನಾವು. ವಿಷಯಗಳೆಲ್ಲ ಓಪನ್ ಆಗಿ ಹೇಳೋಕ್ಕಾಗೋದಿಲ್ಲ. ಜನಗಳಿಗೆ ಅನುಕೂಲ ಮಾಡೋಂಥ ಕೆಲಸ ಒಂದು ನಿಮಿಷ ನಮ್ಮ ಮೂರ್ತಿ ಕೊಡಂಗೆ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ.
ಊರಿನ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಯಾವ ಕೆಲಸ ಮಾಡ್ತಾರೆ? ಕಂದವಾರಕೆರೆ ರಸ್ತೆ ಇವತ್ತು ಹಂಗೆ ಬಿದ್ದಿದೆ. ನಗರೋತ್ಥಾನದಲ್ಲಿ ಆಗಿರ್ತಕ್ಕಂಥ 4-5 ವರ್ಷದಿಂದ ಆಗಿರ್ತಕ್ಕ ಕೆಲಸಗಳಿಲ್ಲ. 3 ಸಲ ಟೆಂಡರ್ ಹೋಗಿದೆ. ಇದ್ರ ಬಗ್ಗೆ ಯಾರು ಗಮನ ಹರಿಸಿದ್ದಾರೆ? ಶಾಸಕರು ಹರಿಸಿದಾರ, ಅಧ್ಯಕ್ಷರು ಹರಿಸಿದಾರ, ಜಿಲ್ಲಾ ಮಂತ್ರಿಗಳು ಹರಿಸಿದಾರ? ಏನು 3 ಸಲ 4 ಸಲ ಟೆಂಡರ್ ಹೋಗೋಂಥದ್ದು ಕಾರ್ಯಕ್ರಮ ಏನಿದು? ಒಂದು ಸಲ ಟೆಂಡರ್ ಆದಮೇಲೆ 1 or 2A+2 ಆಗ್ಬೋದು, ಅದು ಯಾರಿಗಾದ್ರೂ ಆಗ್ಬೋದು. ಯಾಕೆ ನಿಲ್ಲಿಸಿದ್ದಾರೆ ಇದನ್ನು? ಇದರಿಂದ ಏನು ಪ್ರಯೋಜನ ಇದೆಯಾ? ಇರ್ತಕ್ಕಂಥ ನಮ್ಗೆ 2-3 ತಿಂಗಳಲ್ಲಿ ನಾವು ವಾರ್ಡ್ಗಳು ಕೆಲಸ ಆಗಿದ್ದಾರೆ. ಜನಗಳ ಹತ್ರ ನಾವು ಯಾವ ಮುಖ ತೊಗೊಂಡು ಮುಂದಿನ ಎಲೆಕ್ಷನ್ ಒಟ್ಟು ನಿಂತ್ಕೊಬೇಕು ನಾವು? ಅಧಿಕಾರಿಗಳಾದರೂ ಅಷ್ಟೇ ಸರಿಯಾಗಿ ಸ್ಪಂದನೆ ಇಲ್ಲ. ಯಾರಾದ್ರೆ 2-3 ಯಾರೋ ಹೊಸಬ್ರು ಹೋಗ್ತಾರೆ, ಅವ್ರು ಬಂದು 300-400 ಫೈಲ್ ಪೆಂಡಿಂಗ್ ಇಟ್ಕೊತಾರೆ. ಹಳೆ ಅಧಿಕಾರಿಗಳಿದ್ದಾಗ 500-600 ಪೆಂಡಿಂಗ್ ಇಟ್ಕೊಂಡು ಹೊಸವ್ರು ಬಂದಾಗ ಕೆಲಸ ಮಾಡಿದ್ರೆ ಎಲ್ಲಿಂದ ಮಾಡ್ತಾರೆ? ನಗರಸಭೆಯಲ್ಲೂ ಕೆಲವು ಅಧಿಕಾರಿಗಳಿಂದ ದೌರ್ಜನ್ಯಗಳಾಗ್ತಾ ಇದೆ. ಚಿಕ್ಕಬಳ್ಳಾಪುರಲ್ಲಿ ಯಾವ ಕೆಲಸ ಎಲ್ಲಿ ಮಾಡಿಸ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ವಾರ್ಡ್ ನಾವು ನೋಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಯಾವ ವಾರ್ಡ್ಗೂ ಇವತ್ತವರೆಗಾಗಲಿ ಅಧ್ಯಕ್ಷರಾಗಲಿ ಕಮಿಷನರ್ ಆಗಲಿ ಯಾವ ವಾರ್ಡು ಸುತ್ತಿಲ್ಲ. ಬೆಳಗಿನ ಜಾವ ಎದ್ದು ಮಳೆ ಕಾಲದಲ್ಲಿ 20-30 ವರ್ಷದಲ್ಲಿ ಅಧ್ಯಕ್ಷರಾಗಲಿ ಕಮಿಷನರ್